ಇಲ್ಲಿ ಇದು ಬಡಿವಾಡ ಗ್ರಾಮದಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿ ಮನೆಯಲ್ಲಿ ಎಲ್ಲ ಸುಟ್ಟು ಎಲ್ಲ ಗೃಹ ಬಳಕೆ ವಸ್ತು ಸುಟ್ಟು ಕರ್ಕಲಾಗಿವೆ. ಜೊತೆಗೆ ಕ್ಯಾಶ್ ಎಟ್ಟತ್ರಿ 1.5 ಲಕ್ಷ ರೂಪಾಯಿ ಕ್ಯಾಶ, 6 ತೊಲೆ ಬಂಗಾರ. ನಿಧಾನ ಅಂದರೆ ಒಂದು 5-6 ಲಕ್ಷ ರೂಪಾಯಿದಂತ ದೊಡ್ಡ ಪ್ರಮಾಣದ ಹಾನಿಯಾಗಿದೆ. ಇವರೆಲ್ಲ ದುಡಿದು ತಿನ್ನುವ ಶ್ರಮಜೀವಿಗಳು ಮತ್ತು ರೈತರು. ಅದಕ್ಕಾಗಿ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಪರಿಹಾರವನ್ನು ಈ ಕುಟುಂಬಕ್ಕೆ ಕೊಡಬೇಕು. ಜೊತೆಗೆ ಈ ಅನಾಹುತಗಳು ಆಗದಂತೆ ತಡೆಯಲು ಜನರಲ್ಲಿ ಜಾಗೃತಿ ಉಂಟು ಮಾಡುವ ಕೆಲಸ ಮಾಡಬೇಕು. ಈ ಸಿಲಿಂಡರ್ ಇದು ಪ್ಯಾಕ್ ಆಗಬೇಕಾಯ್ತು, ಸರಿಯಾಗಿ ಪ್ಯಾಕ್ ಆಗಲಾರಕ್ಕಾಗಿ ಅದು ಸ್ಫೋಟವಾಗಿದೆ, ಲೀಕ್ ಆಗಿದೆ. ಈಗ ಒಂದು ನಮ್ಮ ಟೈಮ್ ಸರಳ ಅಂದರೆ ಜೀವಹಾನಿ ಆಗಿಲ್ಲ, ಅದು ನಮ್ಮ ದೇವರ ಪುಣ್ಯ ಅಂತ ಹೇಳ್ಬೋದು. ಆದರೆ ಮನೆಯಲ್ಲಿ ಪಾತ್ರೆ, ಪಗಡೆ, ಬಂಗಾರ, ಹಣ ಮತ್ತು ಬಟ್ಟೆಗಳು ಕೂಡ ಸುಟ್ಟು ಭಸ್ಮವಾಗಿವೆ. ಇಲ್ಲಿ ಇರಲು ಕೂಡ ಅಸಾಧ್ಯವಾದಂಥ ಪರಿಸ್ಥಿತಿ ಆಗಿದೆ. ಸಂಬಂಧಿಸಿದ ಅಧಿಕಾರಿಗಳು ಈ ಕಡೆ ಬಂದು ಭೇಟಿಯಾಗಿ ನಮ್ಮ ಅದು ಜನಪ್ರತಿನಿಧಿಗಳು ಅವರು ಮಾತಾಡ್ತಾರೆ. ಅವ್ರ ಪರವಾಗಿ ಜಾನುವಾರು ಹಿಂದೂ ಎಮ್ಮೆಗಳು ಸುಟ್ಟಿದಾರೆ. ಹಾಂ ರೀ, 2 ಎಮ್ಮೆ ಸುಟ್ಟವ್ರಿ. ಸಿಲಿಂಡರ್ ಗ್ಯಾಸ್ ಅದನ್ನ ಸರಿಯಾಗಿ ಪ್ಯಾಕ್ ಮಾಡ್ದಕ್ಕೆ ಅದು ಪೇಟೆ ಆಗೈತೆ ನಮ್ಗೆ. ಅದಲ್ಲ ಈಗಾಗಲೇ ನೋಡ್ರಿ ಅವ್ರು ನೊಂದ ರೈತರು ಹೇಳ್ತಾರೆ, ಸಿಲಿಂಡರನ್ನು ಸರಿಯಾಗಿ ಪ್ಯಾಕ್ ಮಾಡದೆ ಹಾಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮಲ್ಲಿ ಒಂದು ದುರ್ಘಟನೆ ಆಗಿದೆ. ಹೀಗಾಗಿ ಸಂಬಂಧಿಸಿದ ಅಧಿಕಾರಿಗಳು ಜವಾಬ್ದಾರಿ ಹೊರಬೇಕು. ಜೊತೆಗೆ ಯಾವುದೇ ಈ ರೀತಿ ಅನಾಹುತ ಆಗದಂತೆ ಸಿಲಿಂಡರ್ ಆಗಲಿ ಅಥವಾ ಮತ್ತೆ ಯಾವುದೇ ಸ್ಫೋಟಕ ವಸ್ತುಗಳನ್ನು ಒಂದು ಸುರಕ್ಷತೆಯನ್ನು ಜಾಗೃತಿ ಮಾಡೋ ಕೆಲಸ ಮಾಡಬೇಕು. ನಮ್ಮ ಇವರು ಸುರೇಶ್ ಚಿಗಡೊಳ್ಳಿ ಅವರು ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಮೂಡಲಿ ತಾಲೂಕು ಅಧ್ಯಕ್ಷರು ಅವರು ಮಾತಾಡ್ತಾರೆ. ಇವತ್ತು ನಿನ್ನೆ ನಮ್ಮ ಬಡಿಗೋಡ ಗ್ರಾಮದಲ್ಲಿ ಒಂದು ಬಡ ಕುಟುಂಬದರ ರಂಗಪ್ಪ, ಮಾಳಪ್ಪ, ಚೂಡಾಪುಳ ಇವರ ಮನೆ ಸಿಲಿಂಡರ್ ಬಾಸ್ಟ್ ಆಗಿ ಇದು ಎಲ್ಲ ಒಂದು ವಸ್ತು ಉಳಿದ ಎಲ್ಲ ವಸ್ತು ಹಾನಿಯಾಗೈತಿ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಮ್ಮ ಪಿಡಿಒ ಸಾಹೇಬರು ಹಾಗೂ ತಲಾಟಿಯವರು ಹಾಗೂ ಜನಪ್ರತಿನಿಧಿಗಳು ಮತ್ತು ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ಹಾಗೂ ಶಾಸಕರು ಬೇಗನೆ ಸ್ಥಳಕ್ಕೆ ಬಂದ ಈ ಪರಿಹಾರನ ಬೇಗನೆ ಬಡ ಕುಟುಂಬಕ್ಕೆ ಕೊಡ್ಬೇಕಂತೇಳಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯಿಂದ ರೈತ ಸಂಘದಿಂದ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ. ಫೇಸ್ಬುಕ್ ಹಾಗಾದ್ರೆ ತಗೋತಾರೆ. ರಸ್ತೆ ಇಲ್ಲಿ ನೋಡಿ ಸುರಕ್ಷತೆ ಕೊರತೆ ಎದ್ದು ಕಾಣ್ತಾ ಇದೆ. ಈ ಗ್ಯಾಸ್ ಸಿಲಿಂಡರ್ ಆಗಲಿ ಅಥವಾ ಮತ್ತಾವುದೇ ಒಂದು ಸ್ಫೋಟಕ ವಸ್ತುಗಳನ್ನು ಹೇಗೆ ರಕ್ಷಣೆ ಮಾಡಬೇಕು. ಇಲ್ಲಿ ನೋಡಿ ಮನೆಯಲ್ಲಿ ಅವರ ಸಾಮಾನು ಕಂಪ್ಲೀಟ್ ಏನು ಉಳಿದಿಲ್ಲ, ಸುಟ್ಟು ಕರಕಲಾಗಿದೆ. ಇದರಲ್ಲಿ ವಾಸದಲ್ಲೂ ಕೂಡ ಯೋಗ್ಯ ಆದಂಥ ಪರಿಸ್ಥಿತಿ, ಅವರು ರಸ್ತೆಯಲ್ಲಿ ಹೊರಗೆ ಮರೆಯುವಂಥ ಪರಿಸ್ಥಿತಿ ಆಗಿದೆ. ಈಗ ಸಿಕ್ಕಾಪಟ್ಟೆ ಬಿಸಿಲಿದೆ, ಯಾವಾಗ ಮಳೆ ಆಗ್ತದೆ ಗೊತ್ತಿಲ್ಲ. ಅದಕ್ಕಾಗಿ ಸಂಬಂಧಿಸಿದ ಅಧಿಕಾರಿಗಳು ನೋಡಿ ಟೇಜರಿ ಬಿದ್ದಿದೆ, ಇಲ್ಲಿ ಮನೆ ಒಳಗೆ ಸಾಮಾನುಗಳು ಬಿದ್ದಿವೆ. ಮುಖ್ಯ ಅಂದ್ರೆ 6 ತೊಲೆ ಬಂಗಾರ ಹೋಗಿದೆ ಅವ್ರದ್ದು. ಮತ್ತು 2 ಎಮ್ಮೆಗಳು ಲಕ್ಷಾಂತರ ರೂಪಾಯಿ ಬೆಲೆ ಬರೋ ಎಮ್ಮೆಗಳು ಮತ್ತು ಬೈಕ್ ಕೂಡ ಇಲ್ಲಿ ಇದಾಗಿದೆ ನೋಡ್ಬೋದು. ಇಲ್ಲಿ ಅತ್ಯಂತ ಒಂದು ದಾರುಣ ಪರಿಸ್ಥಿತಿ. ಹೊಲಿಗೆ ಮಷೀನ್ ಕೂಡ ಹೋಗ್ತಾ ಇರ್ತಾರೆ. ಅದೇ ಎಲ್ಲ ಕಂಪ್ಲೀಟ್ ಸುಟ್ಟು ಕರ್ಕಲಾಗಿದೆ. ಕಂದಾಯ ಅಧಿಕಾರಿಗಳು ಮತ್ತು ಸಂಬಂಧಿಸಿದ ಪಂಚಾಯತಿ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಈ ಕಡೆ ಬಂದು ದಯವಿಟ್ಟು ಲಕ್ಷ ಕೊಟ್ಟು ಈ ನೊಂದ ಕುಟುಂಬಕ್ಕೆ ಸಹಾಯ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡಬೇಕು ಅಂತ ಇಲ್ಲಿ ನಮ್ಮ ರೈತ ಸಂಘದ ಮುಖಂಡರು, ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿ ಬಂದು ಈ ಮನೆಯಲ್ಲಿ ನೋಡ್ಬೋದು. ಇಲ್ಲಿ ವಾಸಿಸಲು ಯೋಗ್ಯಿಲ್ಲ, ಯಾವುದೋ ಕೆಲಸ ರಸ್ತೆಯಲ್ಲಿ ಮಲಗುವಂಥ ಪರಿಸ್ಥಿತಿ ಆಗಿದೆ. ಸಂಬಂಧಿಸಿದ ಅಧಿಕಾರಿಗಳು ಬೇಗನೆ ಬರಬೇಕಾಗಿ ವಿನಂತಿ.